ಹಾಯ್, ನನ್ನ ಹೆಸರು ನಿತೀಶ್ ಅಂತ. ಕನ್ನಡ ಬಿಗ್ ಬಾಸ್ OTT ಕಂಟೆಸ್ಟೆಂಟ್ ಆಗಿರೋ ರಾಕೇಶ್ ಅಡಿಗ ಅವರ ತಮ್ಮ ನಾನು. ರಾಕೇಶ್ ಅವರು ಇವಾಗ ಮನೇಲಿಲ್ಲ. ನಾವಂತೂ ಅವನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಬನ್ನಿ ರಾಕೇಶ್ ಮನೇನ ತೋರಿಸ್ಕೊಡ್ತೀನಿ ನಾನು ಹೇಗಿದೆ ಅಂತ. ಬನ್ನಿ ನಮ್ಮ ಮನೆಯೊಳಗೆ. ಇದು ನಮ್ಮ ಮನೆ ಹಾಲು. ಸೊ ಯೂಶಲ್ ಆಗಿ ರಾಕೇಶ್ ಅವ್ರಿಗೆ ಏನು ಕೆಲಸ ಇಲ್ಲದೆ ಇದ್ದಾಗ, ಇಲ್ಲ ತುಂಬ ಫ್ರೀ ಇದ್ದಾಗ, ಇಲ್ಲ ಆರಾಮಾಗಿ ಲೇಸಿಯಾಗಿ ಕೂತ್ಕೊಂಡು ಟಿ ವಿ ನೋಡೋವಂಥ ಜಾಗ. ಆ್ಯಂಡ್ ಪ್ಲಸ್ ನಾವು ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಮಾತಾಡೋವಂಥ ಜಾಗ. ಇವಾಗ ನಮ್ಮ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಇದು ಬಂದ್ಬಿಟ್ಟು ನಮ್ಮ ರೂಮು. ನಾನು ರಾಕೇಶ್ ಒಟ್ಟಿಗೆ ಮಲ್ಕೊಳ್ಳೋದು. ಆ್ಯಕ್ಚುಲಿ ಈ ಬೆಡ್ಡು ಕೆಳಗಡೆಯಿಂದ ಪುಲ್ ಮಾಡ್ಬೋದು. ಆ್ಯಂಡ್ ನಾನು ಮೇಲೆ ಕೆಳಗಡೆ ಇಬ್ರು ಹಿಂಗೆ ಮಲ್ಕೊಳ್ತೀವಿ. ಇವಾಗ ಬನ್ನಿ ನೆಕ್ಸ್ಟು ಬೇರೆ ಕಡೆ ಹೋಗೋಣ. ಇವರು ನಮ್ಮಮ್ಮ, ರಾಕೇಶ್ ಅವರಮ್ಮ. ಸೊ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದೆಯಮ್ಮ ರಾಕೇಶ್ನ? ಆಕ್ಚುಲಿ ಅವನಿದ್ರೆ ಮೇಲೆ ಕೆಳಗೆ ಓಡಾಡ್ಕೊಂಡು ಮನೆಯೆಲ್ಲ ಒಂಥರ ಮೆಸ್ಸಿ ಆಗಿರುತ್ತೆ. ಅದು ಸ್ವಲ್ಪ ಇವಾಗ ನೀಟಾಗಿದೆ ಆಕ್ಚುಲಿ ಮನೆ ಅವನಿಲ್ಲದೆ. ಬಟ್ ನಂಗೆ ತುಂಬಾ ಮಿಸ್ ಮಾಡ್ಕೋತಾ ಇದೀವಿ ಅವ್ನು ಇಲ್ಲದೆ ಇರೋದು. ಅವ್ನ ಆಬ್ಸೆನ್ಸ್ ತುಂಬಾನೇ ನಮಗೆ ಕಾಡ್ತಾ ಇದೆ. ಒಂಥರ ಒಂದು ಆಕ್ಟಿವ್ ಆಗಿರೋದು, ಇದು ಎಲ್ಲ ಒಂಥರ ಮೇಲೆ ಕೆಳಗೆ ಓಡಾಡೋದು, ಅದೆಲ್ಲ ಮಿಸ್ ಮಾಡ್ಕೋತಾ ಇದೀವಿ ಆಕ್ಚುಲಿ ತುಂಬಾ ಒಂದು ಆಕ್ಟಿವಿಟೀಸ್ ಎಲ್ಲ. ಓಕೆ ಬನ್ನಿ. ಇದು ನಮ್ಮ ದೇವ್ರ ಮನೆ. ಇಲ್ಲಿ ಸುಮಾರು ಎಲ್ಲರೂ ನಮ್ಮ ಮನೇಲಿ ಪೂಜೆ ಮಾಡ್ತೀವಿ. ನಾನಾಗ್ಲಿ, ರಾಕೇಶ್ ಆಗ್ಲಿ, ಅಪ್ಪ ಆಗ್ಲಿ, ಅಮ್ಮ ಆಗ್ಲಿ. ಸೊ ಇಲ್ಲಿ ಜಪಗಳೆಲ್ಲ ಜಾಸ್ತಿ ನಡೆಯುತ್ತೆ. ಇವಾಗ್ಲೂ ಅವನು ಜಪ ಮಾಡ್ತಾ ಇರ್ತಾನೆ ತುಂಬಾ. ಇದು ಬಂದ್ಬಿಟ್ಟು ಅಡ್ಗೆ ಮನೆ. ಐ ಥಿಂಕ್ ಒನ್ ಆಫ್ ದಿ ಫೇವ್ರೆಟ್ ಜಾಗ ಫ್ರಿಡ್ಜು ಅಡ್ಗೆ ಮನೆ. ಒಂದು ಬಂದು ತುಂಬಾ ತಿಂಡಿಗಳು ಹುಡ್ಕೋದಾಗ್ಲಿ, ಲೇಟ್ ನೈಟ್ ಏನಿದೆ ತಿನ್ನೋದಾಗ್ಲಿ ಮಾಡ್ತಾ ಇರ್ತಾನೆ. 20 ಸತಿ ಫ್ರಿಡ್ಜ್ ತೆಗೆದು ಹಾಕಿ ನೋಡ್ತಾ ಇರ್ತಾನೆ. ಅಡಿಗೆ ಮನೆಯಲ್ಲ ಅವನಿಗೆ ಮಧ್ಯರಾತ್ರಿ ಎಲ್ಲ ಹಶ್ವಾದ್ರೆ ಏನಿದೆ ಅಂತ ಫ್ರಿಡ್ಜಲ್ಲಿ ಹುಡುಕ್ತಾನೆ. ಆಕ್ಚುಲಿ ಅವನಿಗೆ ಕೋಲ್ಡ್ ಕಾಫಿ ಅದೆಲ್ಲ ಇಷ್ಟ. ಏನಾದ್ರು ಒಂದು ಜ್ಯೂಸ್ ಕೊಟ್ರು ಅದನ್ನು ತೆಗೆದು ಒಂದು ಚಮಚ ಹಾಕ್ಬಿಟ್ಟು ಫ್ರೀಸರಲ್ಲಿ ಇಟ್ಬಿಟ್ಟು ರಾತ್ರಿ ಅದನ್ನ ಒಳ್ಳೆ ಐಸ್ ಕ್ರೀಮ್ ಥರ ತಿಂತಾನೆ. ಆ ಥರ ಎಲ್ಲ ಸ್ವಲ್ಪ ಏನೇನೋ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇರ್ತಾನೆ ಅಡುಗೆ ಮನೇಲಿ. ಆಮೇಲೆ ಅದು ತಟ್ಟೆ ಬಿಡಿಸು, ಲೋಟ ಹೊಡಿಯೋದು, ಅದೆಲ್ಲ ಸ್ವಲ್ಪ ಕೈ ಬ್ಯಾಲೆನ್ಸ್ ನಾವು ಹೇಳ್ತಾ ಇರ್ತೀನಿ, ನಿಮಗೆ ಇಟ್ಕೋಕ್ಕೆ ಒಂದು ಬ್ಯಾಲೆನ್ಸೇ ಇಲ್ಲ ಅಂತ. ಸೊ ತಟ್ಟೆ ಬೀಳ್ಸೋದು, ಗ್ಲಾಸ್ ಹೊಡಿಯೋದು ಅದೆಲ್ಲ ಸ್ವಲ್ಪ ಜಾಸ್ತಿ. ಏನಾದ್ರು ಬೀಳ್ಸ್ಬಿಟ್ಟು ಸೈಲೆಂಟಾಗಿ ಇದ್ಬಿಡ್ತಾನೆ. ಆಮೇಲೆ ನಾನು ಯಾವಾಗಲೂ ಅಬ್ಸರ್ವ್ ಮಾಡಿ ಕೇಳಿದಾಗ ನಂಗೆ ಗೊತ್ತು ನೀನೇ ಮಾಡೋದಂತ ಒಂಥರ ಸ್ಮೈಲ್ ಕೊಡ್ತಾನೆ. ಅವ್ರಿಗೆ ಗೊತ್ತಾಗುತ್ತೆ ಅವನೇ ಮಾಡಿರೋದು ಅಂತ. ಸ್ವಲ್ಪ ಆ ಥರ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾನೆ. ಪೂಜಾ ಇದರಲ್ಲಿ ಒಂದು ಸ್ವಲ್ಪ ಮೆಡಿಟೇಷನ್ ಎಲ್ಲ ತುಂಬಾ ಮಾಡ್ತಾನೆ. ಅಂದ್ರೆ ದೇವ್ರ ಮನೆಗೆ ಹೋಗಿ ಅವನದು ರೀತಿನೇ ಬೇರೆ. ಒಂಥರ ದೇವ್ರ ಮನೆಗೆ ಹೋಗಿ ಕುತ್ಕೊಂಡು ದೇವ್ರನ್ನ ಮನ್ಸಲ್ಲೇ ಅವನು ನನಗೆ ದೇವ್ರನ್ನ ನಾನು ನಿಲ್ಸ್ಕೊಂಡು ಇದು ಮಾಡೋದು ಅಂತ ಆ ಥರ ಇದ್ದಾನೆ. ಎಲ್ಲಂದ್ರೆ ಅಲ್ಲಿ ಕುತ್ಕೊಂಡು ಒಂದು ದಿನಕ್ಕೆ ಒಂದ್ಸತಿ ಯಾರು ಒಂದು ಸ್ನಾನ ಮಾಡಿ ತಕ್ಷಣ ಸ್ನಾನ ಮಾಡೋದೊಂದು ಅಭ್ಯಾಸ ಇದೆ ಅವನಿಗೆ. ಸ್ನಾನ ಮಾಡಿ ಒಂದು ಮೆಡಿಟೇಷನ್ ಒಂದು ಚೆನ್ನಾಗಿ ಮಾಡ್ಕೊಳ್ತಾನೆ. ಎಲ್ಲೋ ಒಂದ್ ಕಡೆ ರೂಮಲ್ಲೋ ಅಥವಾ ಮೇಲ್ಗಡೆನೋ ಎಲ್ಲೋ ಒಂದು ಸ್ವಲ್ಪ ಪೀಸ್ಫುಲ್ ಆಗಿದೆ ಅನ್ನೋ ಕಡೆ. ಬಟ್ ಬೆಳಗ್ಗೆ ಆ ಟೈಮೇ ಮಾಡ್ಬೇಕು, ಈ ಟೈಮೇ ಮಾಡ್ಬೇಕಂತಲ್ಲ, ಎನಿ ಟೈಮ್. ಬಟ್ ದಿನದಲ್ಲಿ ಒಂದ್ಸತಿ ಅಂತೂ ಮೆಡಿಟೇಷನ್, ಜಪ ಆ ಥರ ಎಲ್ಲ, ಗಾಯತ್ರಿ ಮಂತ್ರ ಹೇಳೋದು, ದಿನಕ್ಕೆ ಒಂದು 300 ಟೈಮ್ಸ್ 500 ಟೈಮ್ಸ್ ಗಾಯತ್ರಿ ಮಂತ್ರ ಹೇಳೋದು, ಆಮೇಲೆ ಈಗಿನ ಮೆಡಿಟೇಷನ್ ಮಾಡೋದು, ಅದೆಲ್ಲ ತುಂಬಾ ಮಾಡ್ತಾ ಇರ್ತಾನೆ. ಸ್ವಲ್ಪ ಸ್ಪಿರಿಚುವಲ್ ಇದನ್ನು ಒಂಥರ ತುಂಬಾ ಇಂಟ್ರೆಸ್ಟ್ ಇದೆ ಅವನಿಗೆ. ಅಂಡ್ ಯಾರಿಗೂ ಗೊತ್ತಿಲ್ದಿರೋ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ಕಳೆದ ಒಂದು 2 months ಇಂದ ಅವನು ಸಾಧನೆ ಮಾಡ್ತಾ ಇದ್ದಾನೆ. ಗಾಯತ್ರಿ ಜಪ ಆಗ್ಲಿ 1 ಲಕ್ಷ ಸತಿ ಮಾಡಬೇಕು ಅಂತ ಮಾಡ್ತಾ ಇದ್ದಾನೆ. ಐ ಥಿಂಕ್ ನೀವು ನೋಟಿಸ್ ಮಾಡಿದ್ರೆ ಬಿಗ್ ಬಾಸ್ ಮನೆಯಲ್ಲೂ ಕುತ್ಕೊಂಡು ಅದನ್ನ ಜಪ ಮಾಡ್ತಾನೆ ಇರ್ತಾನೆ. ದಟ್ ಈಸ್ ಒನ್ ಆಫ್ ದಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಅವನು ಇರೋ ಫೀಲ್ಡು ಆಗ್ಲಿ ಇದಾಗ್ಲಿ ಎಲ್ಲ ಹಿಂಗಿದ್ರು ಕೂಡ ಇದನ್ನ ಮಿಸ್ ಮಾಡ್ದಿರಾ ಮಾಡ್ತಾ ಇದ್ದಾನೆ. ಅಂಡ್ ವಿ ಆರ್ ಆಲ್ ವೆರಿ ಹ್ಯಾಪಿ ಫಾರ್ ದಟ್. ಆಮೇಲೆ ಅವನ್ಗೆ ಯಾರೋ ಹೇಳಿದ್ರು ಮಾಡಿದ್ರು ಆ ಥರ ನೀನ್ ಮಾಡು ಹಿಂಗ್ ಮಾಡು ಅಂತ ಹೇಳಿದ್ರೆ ಅವ್ನು ಮಾಡಲ್ಲ. ಅವನ್ಗೆ ಬರ್ಬೇಕಾದ್ರು ಅವನು ಅದನ್ನ ನಿಜ ಅಂತ ನಂಬಿ ಅವನದೇನೋ ಒಂದು ನಂಬಿಕೆ ಮೇಲೆ ಮಾಡ್ತಿರ್ತಾನೆ. ಬಿಟ್ರೆ ನಾವು ನೀನ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂದ್ರೆ ಅವನು ಒಪ್ಪಲ್ಲ ಅದನ್ನ. ಅವನ್ಗೆ ನಮ್ದು ಪೆಟ್ಟಿತ್ತು ಹಸ್ಕಿ ಒಂದು ಅವನು ನಮ್ ಮನೆಗೆ ಅವನು ಫ್ರೆಂಡ್ ಯಾರೋ ಅವ್ನಿಗೆ ಗಿಫ್ಟ್ ಮಾಡಿದ್ದು. ಅದ್ರ ಹೆಸರು ಚಿಲ್ಲಿ ಅಂತ ಇಟ್ಟಿದ್ವಿ. ಅದು ನಾವು ಆಕ್ಚುಲಿ ನಮ್ಗೆ ನಾಯಿ ಒಂದು ಇಷ್ಟ ಇರ್ಲಿಲ್ಲ ಪೆಟ್ ಮನೇಲಿ ಇಟ್ಕೊಳ್ಳೋದು. ಅಂದ್ರೆ ನೋಡ್ಕೊಳಕ್ ಆಗಲ್ಲ, ಎಲ್ಲರೂ ವರ್ಕಿಂಗ್ ಇದ್ದಿದ್ರಿಂದ. ಒಂದ್ಸತಿ ನಾವು ಊರಿಗೆ ಹೋಗಿ ನಾನು ಹಸ್ಬೆಂಡ್ ಬರೋಷ್ಟಕ್ಕೆ ಇವನು ರಾಕೇಶ್ ಇಬ್ರು ಸೇರಿ
ನಾವು ಬಾಗಿಲು ಓಪನ್ ಮಾಡ್ತೀವಿ, ಅದು ಕೂತಿದೆ ಮನೆ ಒಳಗಡೆ ಒಂದು ಆ ದಿನ 1 month 2 months ಮರಿ. ಆಮೇಲೆ ನಮ್ಗೆ ಎಷ್ಟು ಅಟ್ಯಾಚ್ ಆಗ್ಬಿಟ್ವಿ ಅಂದ್ರೆ ಅದಕ್ಕೆ, ರಾಕೇಶ್ ಅಂತೂ ಸಿಕ್ಕಾಪಟ್ಟೆ ಅಟ್ಯಾಚ್ ಆಗ್ಬಿಟ್ಟಿದ್ದ ಅದಕ್ಕೆ. ಮನೆಗೆ ಬಂದ ತಕ್ಷಣ ಅವಳನ್ನ ಆಟ ಆಡ್ಸೋದು, ಮಾತಾಡ್ಸೋದು, ಕಿಟ್ಲೆ ಮಾಡೋದು ಅದೆಲ್ಲ ತುಂಬಾ ಜಾಸ್ತಿ. ಅವ್ನು ಮಲ್ಕೊಳ್ಬೇಕಾದ್ರು ಅವ್ನ ಮಂಚದ ಮೇಲೆ ಪಕ್ಕದಲ್ಲೇ ದಿಮ್ ಮೇಲೆ ತಲೆ ಇಟ್ಕೊಂಡು ಮಲ್ಕೊಳ್ಳೋ, ಒಂದೊಂದ್ಸತಿ ಅವನ್ನೇ ಕಳ್ಬಿಟ್ಟಿರೋದು ಕೆಳಗಡೆ. ಬಟ್ ಅವಳ ಜೊತೆ ತುಂಬಾ ಅಟ್ಯಾಚ್ಮೆಂಟ್. ಈಗ 3 months ಬ್ಯಾಕ್ ಅದಕ್ಕೆ ಏಜ್ ಫ್ಯಾಕ್ಟರ್ ಎಕ್ಸ್ಪೈರ್ ಆಯ್ತು. ಅವಾಗ ತುಂಬಾ ಹತ್ಬಿಟ್ಟ. ಅವಾಗ ಅವನ ರಾಕೇಶ್ ಹತ್ತಿದ್ ಫಸ್ಟ್ ಟೈಮ್ ನೋಡಿದ್ದೆ ನಾವು ಅವಾಗ. ಆಕ್ಚುಲಿ ಅವನು ಅಳೋದು ಆ ಥರ ಎಲ್ಲ ತುಂಬಾ ಕಮ್ಮಿ, ಅವ್ನ ಎಮೋಷನ್ಸ್ ಹೊರಗಡೆ ತೋರಿಸೋದು. ಅದು ಒಂದ್ ಸ್ವಲ್ಪ ಬೇಜಾರಾಯ್ತು. ಎಲ್ಲರೂ ಮಿಸ್ ಮಾಡ್ಕೊಂಡ್ವಿ. ಅವ್ನು ತುಂಬಾ ಮಿಸ್ ಮಾಡ್ಕೊತಾನೆ, ಇವಾಗ್ಲೂ ತುಂಬಾ ಮಿಸ್ ಮಾಡ್ಕೊತಾನೆ. ಇದು ನಮ್ದು ಫ್ಯಾಮಿಲಿ ಫೋಟೋ. ಆಕ್ಚುಲಿ ನಾವು ತಂಗಿ ಮದ್ವೆ ಅಂದ್ರೆ ಕಸಿನ್ ಸಿಸ್ಟರು, ಅವ್ರ ಮದ್ವೆಲಿ ತೆಗ್ದಿದ್ದು ನಾವೆಲ್ಲ ಒಟ್ಟಿಗೆ ಹೋದಾಗ. ಅದು ಅವ್ನು ಚಿಕ್ಕ ಹುಡುಗ ಇರಾಗಿದ್ದ ಫೋಟೋ. ಆಮೇಲೆ ಮೇಲ್ಗಡೆ ಅವನಿಗೆ ಜೋಶ್ ಫಿಲಮ್ 125 days ಓಡ್ತು, ಫಸ್ಟ್ ಫಿಲಮ್ ಅವನು. ಅದಕ್ಕೆ ಅವ್ನು ಬೆಸ್ಟ್ ಡೆಬ್ಯೂ ಆ್ಯಕ್ಟರ್ ಅವಾರ್ಡ್ ಬಂತು. ಆಮೇಲೆ ಇನ್ನೊಂದು ಅಲೆಮಾರಿ ಅಂತ ಮಾಡಿದ್ದ, ಅದರಲ್ಲಿ ಬೆಸ್ಟ್ ಡೆಬ್ಯೂ ನೆಗೆಟಿವ್ ರೋಲ್ಗೆ ಅವನಿಗೆ ಅವಾರ್ಡ್ ಬಂದಿತ್ತು. ಸೊ 2 ಅವಾರ್ಡು ನೀವು ನೋಡ್ಬೋದು. ಜೋಶ್ ಇದು ಫಿಲಮು ಅಷ್ಟೇ 125 days, ಅದನ್ನು ಎಲ್ಲರೂ ಪ್ರೊಡ್ಯೂಸರ್ ಎಲ್ಲ ಇವ್ರಿಗೂ ಪಲ್ಸರ್ ಬೈಕು ಎಲ್ಲ ಕೊಟ್ಟಿದ್ರು. ಅವಾಗ ಫಸ್ಟ್ ಫಿಲಮ್ ಅಲ್ಲಿ ಅವನಿಗೆ ತುಂಬಾ ಹಿಟ್, ಒಳ್ಳೆ ಬೆಸ್ಟ್ ಡೆಬ್ಯೂ ಲೀಡ್ ರೋಲ್ ಒಂದು ಅವಾರ್ಡು, ಅಂಡ್ ಇನ್ನೊಂದು ಬಂದ್ಬಿಟ್ಟು ಬೆಸ್ಟ್ ಡೆಬ್ಯೂ ವಿಲನ್ ರೋಲ್. ಸೊ ಡೆಬ್ಯೂ ಸುವರ್ಣ ಆಕ್ಟರ್ ಆಗಿ ಲೀಡ್ ರೋಲ್ಗೂ ಬಂದಿದೆ ಅಂಡ್ ಡೆಬ್ಯೂ ವಿಲನ್ ಆಗೂ ಬಂದಿದೆ. ಅಂಡ್ ಅದು ಬಂದ್ಬಿಟ್ಟು ಜೋಶ್ 125 days ಸಕ್ಸಸ್ ಮೂಮೆಂಟು ನೋಡ್ಬೋದು ನೀವು, ವಿಚ್ ಇಸ್ ದ ವೆರಿ ಫಿಲಮ್ ವಿಚ್ ಗಾಟ್ ಇನ್ ತುಂಬಾ ಫೇಮ್ ಸಿಗ್ತದೆ ಅದರಿಂದ. ಅಂಡ್ ವೆರಿ ಫಸ್ಟ್ ಮೂವಿ ಕೂಡ. ಇವಾಗ್ಲೂ ರಾಕೇಶ್ ಹೊರಗಡೆ ಹೋದ್ರೆ ಜೋಶ್ ಹೀರೋ ಅಂತಾನೆ ಎಲ್ಲ ರೆಕಗ್ನೈಸ್ ಮಾಡ್ತಾರೆ ತುಂಬಾ ಅವನ್ನ. ಇವಾಗಿಷ್ಟು ನೋಡಿರೋದು ರಾಕೇಶ್ ಮನೆ. ಇವಾಗ ಅವ್ರು ಕೆಲಸ ಮಾಡೋ ಜಾಗ, ಸದ್ಯಕ್ಕೆ ಕೆಲಸ ನಡೀತಾ ಇರೋದು, ನೆಕ್ಸ್ಟ್ ಪ್ರಾಜೆಕ್ಟು ಎಲ್ಲಿ ನಡೀತಾ ಇದೆ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಟೆರೆಸ್ ಮೇಲೆ ಒಂದು ರೂಮ್ ಇದೆ ನಮ್ಮದು. ಅವನು ಸ್ಕ್ರಿಪ್ಟ್ ವರ್ಕು, ಫ್ರೆಂಡ್ಸ್ ಜೊತೆ ಡಿಸ್ಕಷನು ಎಲ್ಲ ಅಲ್ಲೇ ಜಾಸ್ತಿ ಮಾಡೋದು. ಅವನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಲ್ಲೇ. ಆಮೇಲೆ ಯಾವಾಗಾರು ಒಬ್ಬನೇ ಇದ್ದಾಗ ಅಲ್ಲೇ ಮ್ಯೂಸಿಕ್ ಕೇಳ್ಕೊಂಡು ಕೂತ್ಕೊಂಡು ಏನಾದ್ರು ರ್ಯಾಪ್ ಸಾಂಗ್ಸ್ ಬರ್ಕೊಡೋದು, ಆ ಥರ ಲಿರಿಕ್ಸ್ ಬರೆಯೋದು ಎಲ್ಲ ಅದೆಲ್ಲ ತುಂಬ ಜಾಸ್ತಿ ಮಾಡ್ತಾನೆ. ಇಲ್ಲಿ ಒಳಗಡೆ ಬನ್ನಿ. ಇಲ್ಲಿ ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡ್ತದ್ದು, ಡಿಸ್ಕಷನ್ನು ಅದೆಲ್ಲ ಇಲ್ಲಿ ನಡೀತಾ ಇರುತ್ತೆ. ಆ್ಯಕ್ಚುಲಿ ಒಂದು ನೆಕ್ಸ್ಟು ಮನಿದೊಂದು ಸಾಂಗ್ ನೆಕ್ಸ್ಟು ರಿಲೀಸ್ ಆಗ್ತಾ ಇದೆ, ಅದರದ್ದೆಲ್ಲ ವರ್ಕು ಇಲ್ಲೇ ನಡೀತದೆ. ಆಮೇಲೆ ನೆಕ್ಸ್ಟ್ ಫಿಲಮ್ದು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಇಲ್ಲೇ ಮಾಡಿಕೊಂಡು ಸ್ಪೆಂಡ್ ಮಾಡ್ತಾನೆ ಜಾಸ್ತಿ. ಗಿಟಾರ್ ಆ್ಯಕ್ಚುಲಿ ಅವ್ನಿಗೆ ಮ್ಯೂಸಿಕ್ ತುಂಬ ಮುಂಚೆಯಿಂದ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಸೊ ಗಿಟಾರ್ ಎಲ್ಲ ತೊಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಒಂದು ಸ್ವಲ್ಪ ಅದನ್ನು. ಬಟ್ ಮ್ಯೂಸಿಕ್ ಯಾವಾಗಲೂ ಆನ್ ಆಗಿರ್ಬೇಕು, ಅವ್ನು ಕೇಳೋದು ಒಂದು ಸ್ವಲ್ಪ ಇದು ಹುಚ್ಚು ಸ್ವಲ್ಪ ಮ್ಯೂಸಿಕ್ ಇದರಲ್ಲಿ. ಅಂಡ್ ಇದು ಬಂದ್ಬಿಟ್ಟು ಟೆಂಪರರಿ ಪ್ಲೇಸ್ ಒಂದು ಕೆಲಸ ಮಾಡಕ್ಕೆ. ಸೊ ಆಕ್ಚುಲಿ ಇನ್ನೊಂದು ಮನೆ, ಇದು ಕರೆಂಟ್ ಪ್ರಾಜೆಕ್ಟ್ ಏನ್ ನಡೀತಾ ಇದೆ, ಎಮರ್ಜೆನ್ಸಿ ಒಂದು ಬೇಕಾಗಿತ್ತು. ಅಂಡ್ ಬೇರೆ ಸಾಂಗ್ ವರ್ಕ್ ಅದೆಲ್ಲ ಬಂದ್ಬಿಟ್ಟು ಇಲ್ಲಿ ಮಾಡೋದನ್ನು. ಇಫ್ ಯು ಸಿ ನೆಕ್ಸ್ಟ್ ಅವ್ರು ಹಾಡಿರೋ ಸಾಂಗ್ ಕೂಡ ಮನಿ ಬಿಗ್ ಬಾಸ್ ಪೋಸ್ಟರ್ ಕೂಡ ಇಲ್ಲೇ ಇದೆ. ಅಂಡ್ ಈ ಸ್ಪೀಕರ್ ಕೂಡ ಐ ಥಿಂಕ್ ಅವ್ನು ತುಂಬಾ ಮ್ಯೂಸಿಕ್ ಕೇಳ್ತಾನೆ. ಸೊ ಇದು ಇಲ್ಲೇ ಇದೆ. ಅದು ಮೊನ್ನೆ ಅವ್ನ ಬರ್ತ್ಡೇಗೆ ಅವರು ಪ್ರೊಡ್ಯೂಸರ್ ಅರ್ಜೆಂಟ್ಗೆ ಅಂತ ಪೋಸ್ಟರ್ ಮಾಡಿ ಕಳಿಸಿದ್ರು ಒಂದು ಮನಿ ಇದಕ್ಕೆ. ಸೊ ಈ ಮ್ಯೂಸಿಕ್ ವಿಡಿಯೋ ಬಂದ್ಬಿಟ್ಟು ಫುಲ್ ಆನಿಮೇಟೆಡ್ ತರ ಇರುತ್ತೆ. ಅಂಡ್ ಮುಂಚೆ ಯಾವತ್ತೂ ಬಂದಿರಲ್ಲ ಆ ಥರ. ಸೊ ಕಂಪ್ಲೀಟ್ಲಿ ಆನಿಮೇಟೆಡ್ ಟೈಪ್ ಮ್ಯೂಸಿಕ್ ವಿಡಿಯೋ ರಿಲೀಸ್ ಮಾಡ್ತಿದ್ದಾರೆ ರಾಕೇಶ್ ಅವತಾರ ಇಟ್ಕೊಂಡು. ಸೊ ಅದರದೊಂದು ಜಿಸ್ಟ್ ಆನ್ ಬರ್ತ್ಡೇಗೋಸ್ಕರ ಮಾಡಿರೋ ಪೋಸ್ಟ್ರು ಇಲ್ಲಿ ನೋಡ್ಬೋದು ಅಷ್ಟೇ. ಡೈರಿ ಬರೆಯೋದು ಅಭ್ಯಾಸ ಅಷ್ಟು ಇಲ್ಲ ಅಂದ್ರೆ ಆ ಥರ ಇಲ್ಲ. ಏನಾದರೂ ಇಂಪಾರ್ಟೆಂಟ್ ಅವನಿಗೆ ತಲೆಯಲ್ಲಿ ಒಂಥರ ಏನಾದರೂ ಐಡಿಯಾಸ್ ಬಂದಂಗೆ ಸ್ವಲ್ಪ ಅದರಲ್ಲಿ ಡೈರಿಲಿ ಮೆನ್ಷನ್ ಮಾಡ್ಕೊತಾ ಇರ್ತಾನೆ. ಆ ಥರ ತೀರ ಬರೆಯೋದು ಇದು ಸ್ವಲ್ಪ ಕಮ್ಮಿ. ಸ್ಕ್ರಿಪ್ಟ್ ಟೈಮಲ್ಲೆಲ್ಲ, ಸ್ಕ್ರಿಪ್ಟ್ ವರ್ಕಿಂಗ್ ಟೈಮಲ್ಲೆಲ್ಲ ಏನಾದರೂ ಒಂದು ಸ್ವಲ್ಪ ಪಾಯಿಂಟ್ಸ್ ಇದ್ರೆ ಬರ್ಕೊಳ್ತಾ ಇರ್ತಾನೆ. ಯೂಶಲಿ ಈ ಜಾಗ ಹೊರಗಡೆ ಆಗಿರ್ಬೋದು, ಇಲ್ಲಿ ಫ್ರೆಂಡ್ಸ್ ಗಳೆಲ್ಲ ಬಂದು ಜಾಸ್ತಿ ಜನ ಬಂದ್ರೆ ಇಲ್ಲಿ ಜಾಸ್ತಿ ಸೇರ್ಕೊಂಡು ಸ್ವಲ್ಪ ಹ್ಯಾಂಗ್ ಔಟ್ ಮಾಡ್ತಾ ಇರ್ತೀವಿ ಎಲ್ಲರೂ. ರಾತ್ರಿನೂ ಅಷ್ಟೇ, ಇಲ್ಲಿ ಒಂದೊಂದ್ಸತಿ ಒಬ್ಬನೇ ಇದ್ದಾಗ ಇಲ್ಲಿ ಕುತ್ಕೊಂಡು ಮ್ಯೂಸಿಕ್ ಹಾಕೊಂಡು ಒಬ್ಬನೇ ಕುತ್ಕೊಂಡು ಸ್ವಲ್ಪ ಸ್ಪೆಂಡ್ ಮಾಡ್ತಾ ಇರ್ತಾನೆ ನೈಟ್ ಎಲ್ಲ ಟೈಮ್ ಅನ್ಸುತ್ತೆ. ಸೊ ಇದಿಷ್ಟು ರಾಕೇಶ್ ಅವರ ಕಂಪ್ಲೀಟ್ ಒಂದು
ಮನೆ. ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ರಾಕೇಶ್ನ. ವಿನ್ ಆಗ್ಬಿಟ್ಟು ಬರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಅವನು ಗೆದ್ಬಿಟ್ಟು ಬರಲಿ. ಆಲ್ ದ ಬೆಸ್ಟ್ ರಾಕೇಶ್. ಆಲ್ ದ ಬೆಸ್ಟ್ ರಾಕೇಶ್. ಮಿಸ್ ಯು.